ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ವೀಕ್ಷಕರೇ. ಪ್ರತಿ 3 ವರ್ಷಕ್ಕೊಮ್ಮೆ ಬರುವ ಒಂದು ಅದ್ಭುತ ಏಕಾದಶಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ತದೆ ಅಂದ್ರೆ ನೀವು ನಂಬ್ತೀರಾ? ಸಾಮಾನ್ಯ ಏಕಾದಶಿಗಿಂತ 1000 ಪಟ್ಟು ಹೆಚ್ಚು ಪುಣ್ಯ ಕೊಡುವ ದಿನ ಒಂದು ಇದೆ. ಅದೇ 2026ರ ಪದ್ಮಿನಿ ಏಕಾದಶಿ. ಅಧಿಕ ಮಾಸದಲ್ಲಿ ಬರುವ ಈ ಮಹಾ ಪುಣ್ಯದ ದಿನದಲ್ಲಿ ಮಾಡಿದ ಒಂದು ಜಪ, ಒಂದು ದಾನ, ಒಂದು ಉಪವಾಸ ಕೂಡ ವಿಷ್ಣುವಿನ ವಿಶೇಷ ಕೃಪೆಯನ್ನ ತಂದುಕೊಡುತ್ತೆ ವೀಕ್ಷಕರೇ. ಈ ದಿನ ಮಾಡಿದ ಭಕ್ತಿ ನೇರವಾಗಿ ಭಗವಂತನ ಹೃದಯ ತಲುಪತ್ತೆ. ಜೀವನದಲ್ಲಿ ಹಣದ ಸಮಸ್ಯೆ ಆಗಿರ್ಬೋದು, ಮನೆಯಲ್ಲಿ ಅಶಾಂತಿ ಆಗಿರ್ಬೋದು, ಆರೋಗ್ಯದ ಕಷ್ಟ, ಮನಸ್ಸಿನ ಒತ್ತಡ, ಇವೆಲ್ಲಕ್ಕೂ ದೈವಿಕ ಪರಿಹಾರ ಸಿಗುವಂತ ದಿನ ಅಂತ ಹೇಳ್ಬೋದು ವೀಕ್ಷಕರೇ. ಈ ವಿಡಿಯೋದಲ್ಲಿ 2026ರ ಪದ್ಮಿನಿ ಏಕಾದಶಿಯ ಸಂಪೂರ್ಣ ಮಾಹಿತಿ ತಿಳ್ಕೊತೀರಾ. ಯಾವ ದಿನ ಬರುತ್ತೆ, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಯಾವ ನಿಯಮ ಪಾಲಿಸಬೇಕು, ಏನು ಮಾಡಿದರೆ ವಿಷ್ಣುವಿನ ಆಶೀರ್ವಾದ ತಕ್ಷಣಕ್ಕೆ ಸಿಗತ್ತೆ, ಯಾವ ತಪ್ಪ ಮಾಡಬಾರ್ದು, ಎಲ್ಲವನ್ನ ಸರಳವಾಗಿ ತಿಳಿಸ್ತೇನೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ಹೇಳುವ ಒಂದು ಸಣ್ಣ ನಿಯಮ ನಿಮ್ಮ ಜೀವನಕ್ಕೆ ದೊಡ್ಡ ಬದಲಾವಣೆ ತರುವಂತದ್ದಾಗಿರುತ್ತೆ. ವೀಕ್ಷಕರೇ, 2026ರಲ್ಲಿ ಪದ್ಮಿನಿ ಏಕಾದಶಿ ಮೇ 27 ಬುಧವಾರ ಬರುತ್ತೆ. ಆದರೆ ಏಕಾದಶಿ ತಿಥಿ ಆರಂಭವಾಗುವುದು ಮೇ 26 ಬೆಳಗ್ಗೆ 5 ಗಂಟೆ 10 ನಿಮಿಷಕ್ಕೆ. ತಿಥಿ ಮುಗಿಯೋದು ಕೂಡ ಮೇ 27 ಬೆಳಗ್ಗೆ 6 ಗಂಟೆ 21 ನಿಮಿಷಕ್ಕೆ. ಉಪವಾಸ ಮಾಡುವವರು ಮೇ 28 ಗುರುವಾರ ಬೆಳಗ್ಗೆ 5 ಗಂಟೆ 25 ನಿಮಿಷದಿಂದ 7 ಗಂಟೆ 59 ನಿಮಿಷದೊಳಗೆ ಪಾರಾಯಣ ಮಾಡಬೇಕು. ಅಂದ್ರೆ ಉಪವಾಸ ಮುಗಿಸಿ ಆಹಾರ ಸೇವಿಸಬೇಕಾಗತ್ತೆ. ಈ ಪದ್ಮಿನಿ ಏಕಾದಶಿಯ ವಿಶೇಷತೆ ಏನ್ ಗೊತ್ತಾ? ಇದು ಅಧಿಕ ಮಾಸದಲ್ಲಿ ಬರುತ್ತೆ. ಅಧಿಕ ಮಾಸವನ್ನ ವಿಷ್ಣುವಿನ ತಿಂಗಳು ಅಂತಾನೆ ಕರೀತಾರೆ. ಈ ಸಮಯದಲ್ಲಿ ಭಗವಂತನಿಗೆ ಮಾಡಿದ ಪ್ರಾರ್ಥನೆ ಆಗಿರ್ಬೋದು, ಅಥವಾ ಮಾಡಿರುವಂತ ಪೂಜೆ ಆಗಿರ್ಬೋದು, ಅಥವಾ ಮಾಡಿರುವಂತ ಉಪವಾಸ ಆಗಿರ್ಬೋದು, ದಾನ ಆಗಿರ್ಬೋದು, ಪ್ರತಿಯೊಂದು ಕೂಡ 1000 ಪಟ್ಟು ಫಲ ಕೊಡುತ್ತೆ ವೀಕ್ಷಕರೇ. ಸಾಮಾನ್ಯ ದಿನದಲ್ಲಿ ಮಾಡಿದ ಪೂಜೆ ಒಂದು ಹೂವಿನಂತೆ ಇದ್ದರೆ, ಅಧಿಕ ಮಾಸದಲ್ಲಿ ಮಾಡಿದ ಪೂಜೆ ಸಂಪೂರ್ಣ ಹೂವಿನ ತೋಟದಂತೆ ಫಲ ಕೊಡುತ್ತೆ ವೀಕ್ಷಕರೇ. ಈ ದಿನ ಬೆಳಗ್ಗೆ ಬೇಗ ಎದ್ದೇಳುವುದು ಬಹಳ ಮುಖ್ಯ ಆಗಿರುತ್ತೆ. ಬ್ರಹ್ಮ ಮುಹೂರ್ತ ಬೆಳಿಗ್ಗೆ 4 ಗಂಟೆ 3 ನಿಮಿಷದಿಂದ 4 ಗಂಟೆ 44 ನಿಮಿಷದವರೆಗೆ ಇರ್ತದೆ. ಈ ಸಮಯದಲ್ಲಿ ಎದ್ದು ಸ್ನಾನ ಮಾಡಿ ವಿಷ್ಣುವಿನ ಧ್ಯಾನ ಮಾಡಿದರೆ ಮನಸ್ಸು ಶಾಂತಿ ಆಗುತ್ತದೆ. ಮನೆಯಲ್ಲಿರುವ ನೆಗೆಟಿವ್ ಶಕ್ತಿ ಕೂಡ ದೂರವಾಗ್ತದೆ. ಜೀವನದಲ್ಲಿ ಬೆಳಕು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಪೂಜೆ ಮಾಡಲು ಅತ್ಯುತ್ತಮ ಸಮಯ ಬೆಳಗ್ಗೆ 4 ಗಂಟೆ 24 ನಿಮಿಷದಿಂದ 5 ಗಂಟೆ 25 ನಿಮಿಷದವರೆಗೆ, ಸಂಜೆ 7 ಗಂಟೆ 12 ನಿಮಿಷದಿಂದ ರಾತ್ರಿ 8 ಗಂಟೆ 13 ನಿಮಿಷದವರೆಗೆ ಮತ್ತೊಂದು ಶುಭ ಸಮಯ ಇರುತ್ತದೆ. ಈ ಸಮಯದಲ್ಲಿ ತುಳಸಿ ದಳದೊಂದಿಗೆ ವಿಷ್ಣುವಿಗೆ ಪೂಜೆ ಮಾಡಿದರೆ ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗ್ತಾ ಹೋಗುತ್ತೆ. ಮನೆಯಲ್ಲಿರುವ ಕಲಹ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ವೀಕ್ಷಕರೇ. ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ ಕೇಳಿ. ಈ ದಿನ ವಿಷ್ಣು ಮತ್ತು ಶ್ರೀಕೃಷ್ಣನನ್ನ ಆಳವಾದ ಭಕ್ತಿಯಿಂದ ಪೂಜಿಸಬೇಕು. ಕೇವಲ ದೀಪ ಹಚ್ಚಿದ್ರೆ ಸಾಕಾಗೋದಿಲ್ಲ, ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ಬೇಕಾಗತ್ತೆ. ಭಗವಂತನ ಮುಂದೆ ಕುಳಿತು ಹರೇ ಕೃಷ್ಣ ಮಹಾ ಮಂತ್ರ ಜಪ ಮಾಡ್ಬೇಕಾಗತ್ತೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಂತ್ರವನ್ನ ಮಾಲೆಯ ಮೇಲೆ ಜಪ ಮಾಡಿದ್ರೆ ಮನಸ್ಸಿಗೆ ಏಕಾಗ್ರತೆ ಬರುತ್ತೆ, ಕೋಪ ಕಡಿಮೆ ಆಗ್ತದೆ, ಕೆಟ್ಟ ಆಲೋಚನೆಗಳು ಕೂಡ ದೂರವಾಗ್ತವೆ, ಇಂದ್ರಿಯಗಳ ಮೇಲೆ ನಿಯಂತ್ರಣ ಬರುತ್ತದೆ, ಜೀವನದಲ್ಲಿ ತಪ್ಪು ನಿರ್ಧಾರಗಳು ಕಡಿಮೆ ಆಗ್ತಾ ಹೋಗ್ತವೆ, ಮನಸ್ಸು ದೈವಿಕ ಶಕ್ತಿಯ ಕಡೆ ಸೆಳೀತಾ ಇರುತ್ತೆ ವೀಕ್ಷಕರೇ. ಇಂದಿನ ಕಾಲದಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇದೆ. ಮನಸ್ಸು ನೆಮ್ಮದಿಯಾಗಿಲ್ಲ, ಹಣ ಇದ್ದರೂ ಸಂತೋಷ ಇಲ್ಲ, ಕೆಲಸ ಇದ್ದರೂ ತೃಪ್ತಿ ಇಲ್ಲ. ಯಾಕೆ ಗೊತ್ತಾ? ಮನಸ್ಸು ದೇವರಿಂದ ದೂರವಾಗಿದೆ. ಅದಕ್ಕಾಗಿ ಪದ್ಮಿನಿ ಏಕಾದಶಿಯಂತಹ ದಿನಗಳು ನಮ್ಮ ಜೀವನಕ್ಕೆ ಆಶೀರ್ವಾದವಾಗಿ ಬರುತ್ತವೆ. ಈ ದಿನ ಒಂದು ದಿನವಾದರೂ ಮೊಬೈಲ್, ಜಗಳ, ಕೆಟ್ಟ ಮಾತು, ಕೋಪ ಇವೆಲ್ಲರಿಂದ ದೂರವಿರಿ. ಸಾಧ್ಯವಾದಷ್ಟು ದೇವರ ನಾಮ ಜಪ ಮಾಡಿ, ನಿಮಗೆ ಒಳಗಿನಿಂದ ಶಕ್ತಿ ಬರುತ್ತೆ ವೀಕ್ಷಕರೇ. ಈ ದಿನ ಉಪವಾಸ ಮಾಡುವವರಿಗೆ ವಿಶೇಷ ಫಲ ಸಿಗತ್ತೆ. ಕೆಲವರು ಸಂಪೂರ್ಣ ಉಪವಾಸ ಮಾಡ್ತಾರೆ, ಕೆಲವರು ಹಣ್ಣು ಮತ್ತು ಹಾಲು ಮಾತ್ರ ಸೇವಿಸ್ತಾರೆ. ನಿಮ್ಮ ಆರೋಗ್ಯಕ್ಕೆ ಅನುಗುಣವಾಗಿ ಉಪವಾಸ ಮಾಡಬಹುದಾಗಿರುತ್ತೆ ವೀಕ್ಷಕರೇ. ಆದರೆ ಒಂದು ವಿಷಯ ನೆನಪಿಡಿ, ಉಪವಾಸ ಅಂದರೆ ಕೇವಲ ಊಟ ಬಿಡೋದಲ್ಲ, ಮನಸ್ಸನ್ನ ಶುದ್ಧವಾಗಿಡೋದು ಕೂಡ ಮುಖ್ಯ. ಈ ದಿನ ಸುಳ್ಳು ಮಾತಾಡಬೇಡಿ, ಯಾರನ್ನು ನೋಯಿಸಬೇಡಿ, ಕೋಪ ಮಾಡಿಕೊಳ್ಬೇಡಿ, ಮನೆಗೆ ಬಂದವರಿಗೆ ಸಹಾಯ ಮಾಡಿ,
ಬಡವರಿಗೆ ದಾನ ಮಾಡಿ, ಪಕ್ಷಿಗಳಿಗೆ ಆಹಾರ ಹಾಕಿ, ಗೋಮಾತೆಗೆ ಆಹಾರ ಕೊಡಿ. ಈ ಪುಣ್ಯ ಕಾರ್ಯಗಳು ವಿಷ್ಣುವಿನ ಕೃಪೆಯನ್ನ ತಂದುಕೊಡುತ್ತೆ ವೀಕ್ಷಕರೇ. ಪದ್ಮಿನಿ ಏಕಾದಶಿಯ ಹಿಂದೆ ಒಂದು ದೈವಿಕ ಶಕ್ತಿ ಇದೆ. ಪುರಾಣಗಳಲ್ಲಿ ಈ ಏಕಾದಶಿಯ ಮಹಿಮೆ ತುಂಬಾ ದೊಡ್ಡದಾಗಿ ಹೇಳಲಾಗ್ತಿದೆ. ಈ ದಿನ ಮಾಡಿದ ಭಕ್ತಿ ಜನ್ಮ ಜನ್ಮದ ಪಾಪವನ್ನು ಕೂಡ ಕರಗಿಸುತ್ತೆ. ಜೀವನದಲ್ಲಿ ಅಡಕವಾಗಿದ್ದ ಕೆಲಸಗಳು ನಡೆಯಲು ಶುರುವಾಗತ್ತೆ. ಮನೆಯಲ್ಲಿರುವ ದಾರಿದ್ರ್ಯ ಕಡಿಮೆ ಆಗತ್ತೆ. ಸಾಲದ ಸಮಸ್ಯೆಯಿಂದ ಹೊರಬರುವ ದಾರಿ ನಿಮಗೆ ಸಿಗ್ತಾ ಹೋಗತ್ತೆ. ಅನೇಕ ಜನರು ಹೇಳ್ತಾರೆ, ಪದ್ಮಿನಿ ಏಕಾದಶಿಯ ದಿನ ಸತ್ಯ ಭಕ್ತಿಯಿಂದ ವಿಷ್ಣುವನ್ನ ಪ್ರಾರ್ಥನೆ ಮಾಡಿದ ನಂತರ ಅವರ ಜೀವನದಲ್ಲಿ ಬದಲಾವಣೆ ಬಂದಿದೆ ಅಂತ. ಮನೆಯಲ್ಲಿ ಶಾಂತಿ ಬಂದಿದೆ, ಆರೋಗ್ಯ ಸುಧಾರಿಸಿದೆ, ಮಕ್ಕಳಿಗೆ ಒಳ್ಳೆಯ ಅವಕಾಶಗಳು ಸಿಕ್ಕಿವೆ, ಹಣದ ಹರಿವು ಹೆಚ್ಚಾಗ್ತಾ ಹೋಗಿದೆ. ಇದಕ್ಕೆ ಕಾರಣ ಭಗವಂತನ ಕೃಪೆ. ಈ ದಿನ ವಿಜಯ ಮುಹೂರ್ತ ಮಧ್ಯಾಹ್ನ 2:36 3:31 ಇರುತ್ತೆ. ಈ ಸಮಯದಲ್ಲಿ ಹೊಸ ಕೆಲಸ ಆರಂಭಿಸಿದ್ರೆ ಯಶಸ್ಸು ಸಿಗತ್ತೆ. ಮುಖ್ಯ ನಿರ್ಧಾರ ತೆಗೆದುಕೊಂಡ್ರೆ ಒಳ್ಳೆಯ ಫಲ ಸಿಗತ್ತೆ. ದೇವರಿಗೆ ಸಂಕಲ್ಪ ಮಾಡಿದರೆ ಅದು ನೆರವೇರತ್ತೆ ವೀಕ್ಷಕರೇ. ಇನ್ನೊಂದು ವಿಶೇಷ ಸಮಯ ಭದ್ರಕಾಲ. ಇದು ಬೆಳಿಗ್ಗೆ 5:25 6:21 ಇರುತ್ತೆ. ಇದು ಪಾತಾಳ ಲೋಕದಲ್ಲಿ ಇರುವ ಕಾರಣ ಶುಭಕರ ಎಂದು ವರ್ಣಿಸಲಾಗಿದೆ. ಈ ಸಮಯದಲ್ಲಿ ಮಾಡಿದ ಜಪ, ಧ್ಯಾನ ಆಧ್ಯಾತ್ಮಿಕ ಶಕ್ತಿಯನ್ನ ಹೆಚ್ಚುತ್ತೆ ವೀಕ್ಷಕರೇ. ಈ ದಿನ ಮಾಡಬಾರದ ಕೆಲವು ತಪ್ಪುಗಳಿವೆ, ಅವನ್ನ ತಪ್ಪದೆ ತಿಳಿದುಕೊಳ್ಬೇಕಾಗತ್ತೆ. ಮದ್ಯ ಮತ್ತು ಮಾಂಸ ಸೇವನೆ ಮಾಡಬೇಡಿ. ಈ ದಿನ ದೇಹ ಮನಸ್ಸು ಎರಡು ಶುದ್ಧವಾಗಿರಬೇಕು. ಯಾರನ್ನೂ ಅವಮಾನ ಮಾಡಕ್ ಹೋಗ್ಬೇಡಿ. ವಿಶೇಷವಾಗಿ ಹಿರಿಯರನ್ನ ನೋಯಿಸ್ಬೇಡಿ. ಅವರ ಆಶೀರ್ವಾದ ಈ ದಿನ ತುಂಬಾ ಮುಖ್ಯವಾಗಿರುತ್ತೆ. ಕೋಪ ಮತ್ತು ಜಗಳದಿಂದ ದೂರವಿರಿ. ಮನಸ್ಸಿನ ಶಾಂತಿಯನ್ನ ಕಾಪಾಡಿಕೊಳ್ಳಿ. ಸಾಧ್ಯವಾದಷ್ಟು ನೆಲದ ಮೇಲೆ ಮಲಗಿ ಸರಳ ಜೀವನ ನಡೆಸಿ. ಇದು ದೈವಿಕ ಶಕ್ತಿಯನ್ನ ಸೆಳೆಯುತ್ತೆ. ರಾತ್ರಿ ಹೆಚ್ಚು ಸಮಯ ದೇವರ ನಾಮ ಜಪ ಮಾಡಿ. ವಿಷ್ಣು ಸಹಸ್ರನಾಮ ಕೇಳ್ಬಹುದು, ಭಕ್ತಿ ಹಾಡು ಕೇಳ್ಬಹುದು. ಮನಸ್ಸು ಶುದ್ಧವಾಗಿರುತ್ತೆ ವೀಕ್ಷಕರೇ. ಈ ದಿನ ತುಳಸಿ ದಳಕ್ಕೆ ವಿಶೇಷ ಮಹತ್ವ ಇದೆ. ವಿಷ್ಣುವಿಗೆ ತುಳಸಿ ಅರ್ಪಿಸಿದರೆ ಭಗವಂತ ತುಂಬಾ ಸಂತೋಷ ಪಡ್ತಾನೆ. ಮನೆಯಲ್ಲಿ ಸಣ್ಣ ಪೂಜೆ ಮಾಡಿದ್ರು ಸಾಕು, ಭಕ್ತಿಯಿಂದ ಮಾಡಿದ್ರೆ ದೇವರು ಸ್ವೀಕರಿಸ್ತಾನೆ. ಹಲವರು ಕೇಳ್ತಾರೆ, ನಮ್ಮ ಬಳಿ ದೊಡ್ಡ ಪೂಜೆ ಮಾಡಲು ಹಣ ಇಲ್ಲ, ದೇವರು ಕೋಪ ಮಾಡ್ಕೊಳ್ತಾನ ಅಂತ. ಖಂಡಿತ ಇಲ್ಲ ವೀಕ್ಷಕರೇ. ದೇವರಿಗೆ ಹಣ ಬೇಡ, ಭಕ್ತಿ ಬೇಕು. ಒಂದು ದೀಪ ಹಚ್ಚಿ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದ್ರು ಸಾಕು, ಭಗವಂತ ನಿಮ್ಮ ಮನಸ್ಸನ್ನ ನೋಡ್ತಾನೆ, ನಿಮ್ಮ ಪ್ರೀತಿಯನ್ನ ನೋಡ್ತಾನೆ. ಈ ಪದ್ಮಿನಿ ಏಕಾದಶಿಯ ದಿನ ಕುಟುಂಬದವರ ಜೊತೆ ಕೂತು ದೇವರ ಕತೆ ಕೇಳಿ, ಮಕ್ಕಳಿಗೆ ವಿಷ್ಣುವಿನ ಮಹಿಮೆ ಹೇಳಿ. ಮನೆಯಲ್ಲಿ ದೈವಿಕ ವಾತಾವರಣ ನಿರ್ಮಾಣವಾಗುತ್ತೆ. ಇಂದಿನ ಮಕ್ಕಳಿಗೆ ಭಕ್ತಿ ಕಲಿಸುವುದು ತುಂಬಾ ಮುಖ್ಯ. ಮನೆಯಲ್ಲಿರುವ ಮಕ್ಕಳು ದೇವರ ನಾಮ ಕೇಳುತ್ತಾ ಬೆಳೆದರೆ ಅವರ ಜೀವನ ಕೂಡ ಉತ್ತಮವಾಗ್ತಾ ಹೋಗುತ್ತೆ ವೀಕ್ಷಕರೇ. ಅಧಿಕ ಮಾಸದಲ್ಲಿ ಮಾಡುವ ಅಥವಾ ಬರುವ ಪ್ರತಿಯೊಂದು ಪುಣ್ಯ ಕಾರ್ಯಕ್ಕೂ 1000 ಪಟ್ಟು ಫಲ ಸಿಗ್ತಾ ಹೋಗುತ್ತೆ. ಅದಕ್ಕಾಗಿ ಈ ಸಮಯ ವ್ಯರ್ಥ ಮಾಡಬೇಡಿ. ಟಿವಿ, ಮೊಬೈಲು, ವ್ಯರ್ಥ ಮಾತುಗಳಲ್ಲಿ ಸಮಯ ಕಳೆಯಕ್ಕೆ ಹೋಗ್ಬಿಡಿ. ಕನಿಷ್ಠ ಒಂದು ದಿನವಾದರೂ ದೇವರ ಕಡೆ ತಿರುಗಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನ ಕಾಣ್ತೀರಾ. ಈ ಪದ್ಮಿನಿ ಏಕಾದಶಿಯ ದಿನ ವಿಷ್ಣುವಿನ ಆಶೀರ್ವಾದ ನಿಮ್ಮ ಮನೆ ಮೇಲೆ ಬೀಳ್ತದೆ. ದಾರಿದ್ರ್ಯ ದೂರವಾಗುತ್ತದೆ, ಆರೋಗ್ಯ ಸುಧಾರಿಸುತ್ತದೆ, ಮನಸ್ಸಿನ ಭಯ ಕಡಿಮೆ ಆಗುತ್ತೆ, ಜೀವನದಲ್ಲಿ ಹೊಸ ಬೆಳಕು ಕೂಡ ಕಾಣ್ತೀರಿ. ಕೊನೆಯಲ್ಲಿ ಒಂದು ಮುಖ್ಯವಾದ ವಿಷಯ, ಈ ದಿನ ನೀವು ಭಗವಂತನ ಬಳಿ ಏನೂ ಬೇಡ್ಕೊಳ್ತೀರೋ ಅದನ್ನ ನಂಬಿಕೆಯಿಂದ ಬೇಡಿ. ಅನುಮಾನ ಬೇಡ. ಭಕ್ತಿ ಇದ್ದರೆ ದೇವರ ಕೃಪೆ ಖಂಡಿತ ಸಿಗತ್ತೆ. ದೇವರು ನಿಮ್ಮ ಪ್ರಾರ್ಥನೆ ಕೇಳ್ತಾನೆ, ಸರಿಯಾದ ಸಮಯದಲ್ಲಿ ಫಲನೂ ಕೂಡ ಕೊಡ್ತಾನೆ ವೀಕ್ಷಕರೇ. ಈ ಮಾಹಿತಿಯನ್ನ ತಪ್ಪದೆ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಪದ್ಮಿನಿ ಏಕಾದಶಿಯ ಮಹತ್ವ ಎಲ್ಲರಿಗೂ ತಿಳಿಬೇಕಾಗಿದೆ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಇಂತಹ ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಶ್ರೀ ಕೃಷ್ಣನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಹರಿ ಓಂ.